ವೀಕ್ಷಕರೇ ನಮಸ್ಕಾರ. ಒಂದ್ ಕಡೆ ಮೈತ್ರಿಯಾಗಿ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಈಗ ಲೋಕ ಸಮರವನ್ನ ಎದುರಿಸೋದಕ್ಕೆ ಹೋಗ್ತಾ ಇದ್ದಾವೆ. ಆದರೆ ಸ್ವಪಕ್ಷದಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಇನ್ನು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಇರೋದಿಲ್ವಾ? ಈ ಗೊಂದಲಗಳು ಇರೋದಷ್ಟೇ ಅಲ್ಲ, ಸಾಕಷ್ಟು ಸಮಸ್ಯೆಗಳನ್ನು ಈಗಲೂ ಕೂಡ ಹುಟ್ಟಾಕ್ತಾ ಇದೆ. ಹಾಗಾದರೆ ಆಗಿರುವಂತಹ ಸಮಸ್ಯೆಗಳು ಏನು? ಇಲ್ಲಿ ಈ ಒಂದು ಸಮಸ್ಯೆಯಿಂದಾಗಿ ಲೋಕ ಎಲೆಕ್ಷನ್ಗೆ ಏನೆಲ್ಲ ಎಫೆಕ್ಟ್ ಆಗಬಹುದು, ಹಾಸನದ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪನ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಈ ಹಾಸನ ಕ್ಷೇತ್ರ ಈಗ ಗೊಂದಲದ ಗೂಡಾಗಿದೆ. ಎಸ್ ವೀಕ್ಷಕರೇ, ನೋಡ್ತಾ ಇರ್ಬೋದು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಸಾಕಷ್ಟು ರೀತಿಯ ಲೆಕ್ಕಾಚಾರಗಳನ್ನು ಹಾಕಿ ಯಾವ್ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬೇಕು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಅಂದರೆ ಸಿಕ್ಕಿರೋದೇ 3 ಕ್ಷೇತ್ರ, ಅದರಲ್ಲೂ ಕೂಡ ಗೆಲ್ಲಲೇಬೇಕು. ಆ ಕ್ಷೇತ್ರಗಳಲ್ಲೂ ಕೂಡ ಏನಾದರೂ ಸೋಲನ್ನು ಕಂಡ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದು ಇರೋದಿಲ್ಲ. ಈ ಒಂದು ಲೆಕ್ಕಾಚಾರದ ಮೇಲೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಬ್ಯುಸಿಯಾಗಿದ್ದರೆ, ಈತ ಕಡೆ ಹಾಸನ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಟಾಂಗ್ ಅನ್ನು ಕೊಡುವಂತಹ ಕೆಲಸವನ್ನ ಬಿಜೆಪಿಯ ವ್ಯಕ್ತಿ ಮಾಡ್ತಾ ಇದ್ದಾರೆ. ಅದ್ಯಾರಪ್ಪ ಏನು ವಿಚಾರ ಅಂತ ನೋಡದೆ ಆಗಿದ್ದಲ್ಲಿ, ಸಿಂಹಾಸನಕ್ಕಾಗಿ ಬಿಜೆಪಿ ಜೆಡಿಎಸ್ ನಡುವೆ ಹಾಸನದಲ್ಲಿ ಪೈಪೋಟಿ ಇದೆ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗಿದೆ. ಆಗಿದ್ದಿಷ್ಟೇ, ಕಿರಣ್ ಕುಮಾರ್ ಇವರು ಹಾಸನ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಇಲ್ಲಿ ಮೈತ್ರಿ ಆಗಿದೆ ಅನ್ನೋಂಥದ್ದು ಗೊತ್ತಿದೆ. ಹಾಗೇನೆ ಹಾಸನದಿಂದ ಆಲ್ಮೋಸ್ಟ್ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿದೆ. ಆದರೂ ಕೂಡ ಇಲ್ಲಿ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಈ ಪ್ರಚಾರ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನೋಡಿ, ಕಮಲದಳ ದೋಸ್ತಿಗಳ ನಡುವೆ ಶೀತಲ ಸಮರ ಹಾಸನದ ಭಾಗದಲ್ಲಿ ಉಂಟಾಗಿದೆ. ಇನ್ನು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುವಂಥ ಕಿರಣ್ ಕುಮಾರ್ ಹಾಸನ ಭಾಗದಲ್ಲಿ ಪ್ರಚಾರವನ್ನು ಶುರು ಮಾಡಿಕೊಂಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಪೂಜೆಯನ್ನು ಸಲ್ಲಿಸಿ ಕಿರಣ್ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಇನ್ನು ಹೈಕಮಾಂಡ್ ಹೇಳಿದರೆ ನಾನು ಸ್ಪರ್ಧೆಯನ್ನು ಮಾಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಕಿರಣ್ ಕೊಟ್ಟಿದ್ದಾರೆ. ಒಂದು ಕಡೆ ಹಾಸನ ಅನ್ನುವಂಥದ್ದು ಜೆಡಿಎಸ್ನ ಭದ್ರಕೋಟೆ. ದೊಡ್ಡಗೌಡರ ಕುಟುಂಬದ ಯಾವೊಬ್ಬ ಸದಸ್ಯರು ಅಲ್ಲಿ ನಿಂತ್ಕೊಂಡ್ರು ಅವರು ವಿನ್ ಆಗೇ ಆಗ್ತಾರೆ ಅನ್ನುವಂಥ ಮಾತಿದೆ. ಅದಕ್ಕೆ ನಿದರ್ಶನ ಕಳೆದ ಬಾರಿಯ ಲೋಕಸಭಾ ಎಲೆಕ್ಷನ್. ಸೊ ಹೀಗಾಗಿ ಈ ಬಾರಿ ಕೂಡ ಅಲ್ಲಿಂದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ರು ದೊಡ್ಡಗೌಡರು. ಹಾಗೇನೆ ಮಂಡ್ಯದಿಂದ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಕೋಲಾರದು ಇನ್ನು ಕೂಡ ಫೈನಲ್ ಆಗಬೇಕು, ಆಗಿಲ್ಲ. ಸೊ ಇಷ್ಟೆಲ್ಲ ವಿಚಾರಗಳಿರುವಂಥ ಸಂದರ್ಭದಲ್ಲೂ ಕೂಡ ಈಗ ಇಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಪ್ರಶ್ನೆಗಳಿಗೆ ಅನುವು ಮಾಡಿಕೊಟ್ಟಿದೆ. ನಿಮಗೆಲ್ಲ ಜ್ಞಾಪಕ ಇರ್ಬೋದು, ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಆದ ತಕ್ಷಣ ಸಾಕಷ್ಟು ವಿರೋಧಗಳು ಅವರವರ ಪಕ್ಷದಿಂದಲೇ ಶುರುವಾಯಿತು. ಸದಾನಂದ ಗೌಡರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಅಸಮಾಧಾನ ಇತ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ಹೈಕಮಾಂಡ್ ಹೇಳಿದ ಮಾತನ್ನೇ ಕೇಳಬೇಕು. ಸೊ ಹೀಗಾಗಿ ಹಲ್ಲು ಕಚ್ಕೊಂಡಿದ್ರು ಎಲ್ಲರೂ ಕೂಡ. ಅದರ ಜೊತೆಗೆ ಜೆಡಿಎಸ್ನಲ್ಲೂ ಕೂಡ ಸಾಕಷ್ಟು ಜನ ದಂಗೆ ಇದ್ರು. ಹಾಗೆಯೇ ಜೆಡಿಎಸ್ನ ಕೂಡ ತೊರೆದು ಪಕ್ಷವನ್ನೇ ಬಿಟ್ಟು ಹೋದರು. ಫಾರ್ ದಿ ಬೆಸ್ಟ್ ಎಕ್ಸಾಂಪಲ್ CM ಇಬ್ರಾಹಿಂ. ಇವರು ಕೂಡ ಒಂದು ಕಡೆ ಮೈತ್ರಿ ಆದ ತಕ್ಷಣ ಬೇಸರವನ್ನು ವ್ಯಕ್ತಪಡಿಸಿ ಜೆಡಿಎಸ್ನ ತೊರೆದ್ರು. ಈ ರೀತಿಯ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ವಿಚಾರಗಳು ಸಂಭವಿಸಿದ್ವು. ಈಗ ಇನ್ನೇನು ಲೋಕ ಎಲೆಕ್ಷನ್ಗೆ ಬೆರಳೆಣಿಕೆ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಸಂದರ್ಭದಲ್ಲೇ ಇಂಥ ಬೆಳವಣಿಗೆ ಆಗಿರುವಂಥದ್ದು, ಹಾಗೆಯೇ ಈ ರೀತಿಯಾಗಿ ಗೊಂದಲವನ್ನು ಸೃಷ್ಟಿ ಮಾಡಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದರೆ ಹಾಸನದ ವಿಚಾರ ಏನಾಗುತ್ತೆ? ಈಗ ಆಲ್ರೆಡಿ ಒಂದು ಕಡೆ ಬಿಜೆಪಿಯವರು ಹೈಕಮಾಂಡ್ ಹೇಳಿದ್ದನ್ನು ಕೇಳಲೇಬೇಕು. ಆದರೂ ಕೂಡ ಇಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಈ ರೀತಿಯಾಗಿ ಮಾಡಿದ್ರ, ಯಾವ ಕಾರಣಕ್ಕಾಗಿ ಹೀಗೆ ಮಾಡಿದ್ರು ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಆದರೆ ಇಲ್ಲಿ ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥ ವಿಚಾರ ಏನಪ್ಪಾ ಅಂದರೆ, ಮೈತ್ರಿ ಅನ್ನುವಂಥ ವಿಚಾರ ಈಗಲೂ ಕೂಡ ಎಷ್ಟೋ ಜನರಿಗೆ ಇಷ್ಟ ಇಲ್ಲ ಅನ್ನೋದನ್ನ ಈ ಮೂಲಕ ಇಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಇದಕ್ಕೆ ನೀವೇನಂತೀರಿ? ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.